ನಮಸ್ಕಾರ ಕನ್ನಡಿಗರೇ, ನಾವು ಇವತ್ತಿನ ವಿಡಿಯೋದಲ್ಲಿ ನಟ ದರ್ಶನ್ ಬಂಧನದ ಬೆನ್ನಲ್ಲೇ ನಟ ಕಿಚ್ಚ ಸುದೀಪ್ ಅವರು ಸಂದರ್ಶನದ ವಿಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ನಟ ದರ್ಶನ್ ಮತ್ತವರ ಗ್ಯಾಂಗ್ನಿಂದ ನಡೆದ ಕೊಲೆ ಇವೆಲ್ಲವನ್ನು ಮೀರಿಸಿತ್ತು. ಹೀಗಿರುವಾಗಲೇ ಈ ಮೊದಲು ನಟ ಕಿಚ್ಚ ಸುದೀಪ್ ಆಡಿದ ಮಾತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗುತ್ತಿದೆ. ಚಿತ್ರದುರ್ಗದ ಫಾರ್ಮಸಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ರೇಣುಕಾಸ್ವಾಮಿ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಸಭ್ಯವಾಗಿ ಸಂದೇಶಗಳನ್ನು ಕಳುಹಿಸುತ್ತಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಆತನನ್ನು ಬೆಂಗಳೂರಿಗೆ ಕರೆಸಿ ಹತ್ಯೆ ಮಾಡಲಾಗಿತ್ತು. ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯಲ್ಲಿನ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಚಿತ್ರಹಿಂಸೆ ನೀಡಿ ಮೈ ಕೈ ಮೂಳೆ ಮುರಿದು ಸಿಗರೇಟಿನಿಂದ ಸುಟ್ಟು ಮರ್ಮಾಗಕ್ಕೆ ಬಲವಾಗಿ ಒದ್ದು ಕೊಲೆ ಮಾಡಲಾಗಿತ್ತು. ಬಳಿಕ ಶವವನ್ನು ರಾಜಕಾಲುವೆಯ ಬಳಿ ಎಸೆಯಲಾಗಿತ್ತು. ಹಾಗೆಯೇ ಎಸೆದ ಹೋದ ಕೊಲೆಗಾರರಿಗೆ ಸಾಕ್ಷಿ ಸಮೇತ ಪೊಲೀಸರು ವಶದಲ್ಲಿದ್ದಾರೆ. ನಟ ದರ್ಶನ್ ಸೇರಿದ 17 ಮಂದಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಿಚ್ಚ ಸುದೀಪ್ ಮಾತು ವೈರಲ್. ಕಳೆದ ಕೆಲ ತಿಂಗಳ ಹಿಂದೆ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅದ್ಯಾವಾಗ ಒಂದಾಗುತ್ತಾರೆ ಎಂದು ಅಭಿಮಾನಿಗಳು ಕಾದಿದ್ದೇ ಬಂತು. ಸದ್ಯದ ಪರಿಸ್ಥಿತಿಯನ್ನು ನೋಡಿದ ಸುದೀಪ್ ಮತ್ತು ದರ್ಶನ್ ಒಂದಾಗುವುದೇ ಬೇಡ ಎಂದು ಅಭಿಮಾನಿಗಳ ಬಳಗದಿಂದ ಕೇಳಿ ಬರುತ್ತಿದೆ. ಅದಕ್ಕೆ ಕಾರಣ ನಟ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿದ ಕೃತ್ಯ. ನಿಮ್ಮ ಅಭಿಮಾನಿಗಳಾಗಿದ್ದೇ ನಾವೇ ಪುಣ್ಯವಂತರು ಎಂದು ಕೆಲವರು ನಟ ಸುದೀಪ್ ಅವರ ಪೋಸ್ಟ್ಗಳಿಗೆ ಪ್ರತಿಕ್ರಿಯಿಸುತ್ತಿದ್ದಾರೆ. ಈ ನಡುವೆಯೇ ಕಿಚ್ಚ ಸುದೀಪ್ ಹಿಂದೆ ಹೇಳಿದ ರಾಜ್ಯನ ಕಥೆಯೂ ಇದೀಗ ವೈರಲ್ ಆಗುತ್ತಿದೆ. ರಾಜ್ಯ ಹೀಗಿರಬೇಕು ಕಿಚ್ಚನ ಮಾತು. ಈ ಹಿಂದೆ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ರಾಜ್ಯ ಮತ್ತು ರಾಜ್ಯಭಾರದ ಬಗ್ಗೆ ಮಾತನಾಡಿದ್ದರು. ಆ ಮಾತು ಇದೀಗ ಪರೋಕ್ಷವಾಗಿಯೂ ದರ್ಶನ್ ಮತ್ತು ಅವರ ಅಭಿಮಾನಿಗಳಿಗೆ ಈ ಮಾತುಗಳು ಹೇಳಿ ಮಾಡಿಸಿದಂತಿವೆ ಎಂದು ಕೆಲವರು ಕಮೆಂಟ್ ಹಾಕುತ್ತಿದ್ದಾರೆ. ಸುದೀಪ್ ಹೇಳಿದ ಮಾತು, ಎಷ್ಟು ದೊಡ್ಡ ರಾಜ್ಯ ಕಟ್ಟಿದ್ರಿ ಅನ್ನೋದು ಮುಖ್ಯ ಅಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಹೆಸರು ಎಂಟ್ರಿ ಆಗಲ್ಲ, ಯಾವ ಥರ ರಾಜ್ಯನಾಗಿ ಬಾಳಿದ್ರಿ ಅದು ಮಹತ್ವದ್ದು ಎಂದು ಸುದೀಪ್ ಹೇಳಿದ್ದರು. ಅವರ ಪೂರ್ಣ ಮಾತು ಇಲ್ಲಿದೆ. ನಾಳೆ ಒಂದು ಪುಸ್ತಕದಲ್ಲಿ ನಿಮ್ಮ ಹೆಸರು ಎಂಟ್ರಿ ಆಗಬೇಕು ಅಂದರೆ ಎಷ್ಟು ದೊಡ್ಡ ರಾಜ್ಯ ಕಟ್ಟಿದ್ರಿ ಅನ್ನೋದು ಮುಖ್ಯ ಅಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಹೆಸರು ಎಂಟ್ರಿ ಆಗಲ್ಲ, ಆದರೆ ಯಾವ ಥರ ನೀವು ರಾಜ್ಯನಾಗಿ ಬಾಳಿದ್ರಿ, ಜನರ ಜೊತೆ ಹೇಗೆ ನಿಂತ್ರಿ ಅನ್ನೋದರ ಮೇಲೆ ಎಲ್ಲವೂ ದಾಖಲಾಗುತ್ತದೆ. ಅಂಥವು ಇತಿಹಾಸದ ಪುಟ ಸೇರುತ್ತೆ. ಅಂಥ ಕಥೆಗಳನ್ನು ನಾವು ತುಂಬ ಚೆನ್ನಾಗಿ ಬರೆದಿದ್ದೇವೆ. ಇನ್ನೊಬ್ಬ ರಾಜ್ಯನಿಗೆ ಗೌರವ ಕೊಡುವವನೇ ನಿಜವಾದ ರಾಜ್ಯ. ಆ ಗೌರವ ಇಲ್ಲ ಅಂದರೆ ನಾವು ಅಲ್ಯಾಕೆ ಇರಬೇಕು? ನಾವು ಸ್ನೇಹಪೂರ್ವಕವಾಗಿ ಕೈ ಚಾಚ್ತೀವಿ, ಅದಕ್ಕೆ ಸ್ಪಂದಿಸದಿದ್ದರೆ ಹೊರಬರಬೇಕು ಅಷ್ಟೇ ಎಂದಿದ್ದಾರೆ ಸುದೀಪ್. ನಾವು ಇವತ್ತಿನ ವಿಡಿಯೋದಲ್ಲಿ ಸುದೀಪ್ ಹೇಳಿದ ಮಾತು ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಮತ್ತು ಸುದೀಪನ ಮಾತು ಅರ್ಥವಾಗದಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಬರೆದು ಹಾಕಿರುತ್ತೇನೆ, ನೀವು ಓದಿಕೊಳ್ಳಿ. ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.